when you are in 7th standard, you come to know that police is like this. ಆ ಶಿವಶಂಕರ್ ಬುಲೆಟ್ ಮೇಲೆ ಬರ್ತಾ ಇದ್ದ ಸೌಂಡ್ಗೆನೆ ಎಲ್ಲರೂ ದಿಕ್ಕಪಾಲಾಗಿ ಓಡೋಗ್ತಾ ಇದ್ರು. ತುಂಬ ನಿಷ್ಠೆಯಿಂದ ಜನಸ್ನೇಹಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದಿರಿ, ಅಂದರೆ ದಿಢೀರ್ ಅಂತ ವರ್ಗಾವಣೆ ಆಗ್ತೀರಿ. ಎಲ್ಲ ಮೇಲಾಧಿಕಾರಿಗಳ ಒಂದು ಡೈರೆಕ್ಷನ್ಸು, ನಾವು ಪರ್ಸೆಪ್ಷನ್ ಮೇಲೆ ಇರುತ್ತೆ ಅಷ್ಟೇ. ನಾವು ಯಾವಾಗ ಈಲ್ಡ್ ಆಗ್ಬೋದು, ಎಲ್ಲ ಪ್ರೆಸರ್ಸ್ ಬರುತ್ತೆ. ಈಲ್ಡ್ ಆದರೆ ಜನ ನಮ್ಮ ಕಾನ್ಸಿಯಸ್ನೆಸ್ ಒಪ್ಪೋದಿಲ್ಲ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಲಿ ಇನ್ಫಿಲ್ಟ್ರೇಷನು ಮತ್ತು ಪಾಕಿಸ್ತಾನಿ ಗೂಢಾಚಾರಿಗಳನ್ನೂ ನಮ್ಮ 5-6 ಜನ ಅರೆಸ್ಟ್ ಮಾಡಿದ್ವಿ ನಮ್ಮ ಇದರಲ್ಲಿ. ಮಹಾತ್ಮ ಗಾಂಧಿಯವರು ಬಂದು ಕಾರವಾರದಲ್ಲಿ, ಇವ್ರು ಮತ್ತು ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದು ಎಲ್ಲ ಬೈತ್ಕುಲ್ ಅದಕ್ಕೆ ಬಂದರಿಗೆ ಬರ್ತಾರೆ. ದೆನ್ ಈ ಮುಂಡಗೋಡಲ್ಲಿ ಬಡ್ಡಿ ಕೊಡುವಂಥ ಇವ್ರನ್ನ ಎಲ್ಲರನ್ನೂ ಫೈನಾನ್ಸ್ ಶಾಪನ್ನು ಫಸ್ಟ್ ಮುಟ್ಟಿದ್ವಿ. ಆ್ಯಕ್ಚುಲಿ ಸರ್ಕಾರ ಮೊನ್ನೆ ಈ ಅಧಿಕ ಬಡ್ಡದ ದರದ ಒಂದು ಮೇಲೆ ಕಾಯ್ದೆ ತರಬೇಕಾದ್ರೆ ಅದು ಸ್ಫೂರ್ತಿನೇ ಉತ್ತರ ಕನ್ನಡ. ಬಿಕಾಸ್ ವಿ ಬುಕ್ ಹೈಯೆಸ್ಟ್ ನಂಬರ್ ಆಫ್ ದಿ ಕೇಸಸ್ ಅದರಲ್ಲಿ. ಹಿಂದೂ ಮುಸ್ಲಿಂ ಇರ್ಬೋದು ಅಥವಾ ಗೋ ಹತ್ಯೆಗೆ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ತುಂಬ ಫೈನಾನ್ಷಿಯಲ್ ಫ್ರಾಡ್ಸ್. ಪೊಲೀಸ್ ಅಂದರೆ ಒಂದು ಭಾವನೆ. ಕೆಲವರಿಗೆ ಗೌರವ, ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಯಾಕಪ್ಪ ಬೇಕು, ಮತ್ತಷ್ಟು ಜನರಿಗೆ ನನ್ನ ಜೀವಮಾನದಲ್ಲೇ ಪೊಲೀಸ್ ಸ್ಟೇಷನ್ ಹತ್ತಿಲ್ಲ ಗೊತ್ತಾ ಅನ್ನುವ ಒಂದು ಗರ್ವ ಮತ್ತು ಹೆಮ್ಮೆ. ಹಾಗಾದರೆ ನಿಜಕ್ಕೂ ಪೊಲೀಸ್ ಅಂದರೆ ಏನು? ಒಬ್ಬ ಪೊಲೀಸ್ ಅಧಿಕಾರಿಯ ಕರ್ತವ್ಯ, ಜವಾಬ್ದಾರಿ, ಸವಾಲು, ಸಾಧನೆ ಈ ಎಲ್ಲ ವಿಚಾರಗಳನ್ನು ನಿಮ್ಮ ಮುಂದೆ ಇಡಬೇಕು ಅನ್ನುವ ಒಂದು ಸದುದ್ದೇಶದಿಂದ ನಮ್ಮ ಜೊತೆ ಇವತ್ತು ಮಾತನಾಡ್ತಾ ಇದ್ದಾರೆ ಪ್ರಸ್ತುತ ಎಲೆಕ್ಟ್ರಾನಿಕ್ ಸಿಟಿಯ DCP ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಫಾರ್ಮರ್ SP ಆಗಿರುವಂತಹ ಶ್ರೀಯುತ M. ನಾರಾಯಣ್. ನಮ್ಮ ಇವತ್ತಿನ ಡೈನಮಿಕ್ ಕಾಪ್ನಲ್ಲಿ ನಾನು ನಿಮ್ಮ ರಾಘವ ಸೂರ್ಯ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಸ್, ನಮ್ಮ ಜೊತೆಗಿದ್ದಾರೆ M. ನಾರಾಯಣ್ ಸರ್. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ವೆರಿ ನೈಸ್ ಟು ಮೀಟ್ ಯು. ಸೇಮ್ ಹಿಯರ್ ಸರ್, ಸೇಮ್ ಹಿಯರ್. ಸಾಮಾನ್ಯವಾಗಿ ನಾವು ಪೊಲೀಸರು ಅಂತ ಹೇಳಿದ ತಕ್ಷಣ ಗೌರವ, ಈಗ ಆರಂಭದಲ್ಲಿ ಕೇಳಿದ್ರಿ, ಗೌರವ, ಭಯ, ಅದಕ್ಕೊಂದು ವಿಶೇಷವಾದ ಒಂದು ಎಮೋಷನ್ ಇದೆ. ಒಬ್ಬ ಪೊಲೀಸ್ ಮ್ಯಾನ್ ಆಗಿ, ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಈ ಪೊಲೀಸ್ ಅನ್ನೋ ಶಬ್ದ ನಿಮ್ಮ ಕಿವಿಗೆ ಬಿದ್ದಿದ್ದು ಯಾವಾಗ? ಈ ಪೊಲೀಸ್ ಅನ್ನೋ ಶಬ್ದಕ್ಕೆ ನೀವು ಆಕರ್ಷಣೆ ಆಗಿದ್ದು ಹೇಗೆ? ಒಬ್ಬ ಅಧಿಕಾರಿ ಆಗಿದ್ದು ಹೇಗೆ? ನಾನು ಇಲ್ಲೇ ಬೆಂಗಳೂರಲ್ಲಿ ನಮ್ಮಪ್ಪ HL ಫ್ಯಾಕ್ಟ್ರಿಯಲ್ಲಿ ಒಂದು ವರ್ಕರ್ ಆಗಿದ್ದರು. ಸೊ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನೆಲ್ಲ ಆಯೋಜನೆ ಮಾಡ್ತಾಯಿದ್ರು. ಓಕೆ. ಆತಿ ರಂಗನಾಥ್ ಅಂತೇಳಿ ದೊಡ್ಡ ಕನ್ನಡ ಹೋರಾಟಗಳೆಲ್ಲ ಬರ್ತಾಯಿದ್ರು. ನಾವು ಅವಾಗ 7th 8th ಸ್ಟ್ಯಾಂಡರ್ಡಲ್ಲಿ ಸ್ಕೂಲಲ್ಲಿ ಡ್ರಿಲ್ ಮಾಡಿಸೋರು NCC ಇರ್ತಾಯಿತ್ತು. ಖಾಕಿನ ಫಸ್ಟ್ ನಮ್ಮ ಶಾಲೆನಲ್ಲಿ ನೋಡಿದ್ದೆ ನಾವು NCCನಲ್ಲಿ. ಅವ್ರಿಗೆ ಎಷ್ಟು ವಿಶೇಷವಾದಂಥ ಶಾಲೆಯಲ್ಲಿ ಮರ್ಯಾದಿತ್ತಂದರೆ, ಅವ್ರಿಗೆ ಬೆಳಗ್ಗೆ ಫಾಲಿನ್ ಮಾಡಿಸೋದು, ಆಮೇಲೆ ಅವ್ರಿಗೆ ಡ್ರಿಲ್ ಮಾಡಿಸೋಂಥದ್ದು, ಆಮೇಲೆ ಪಹರೆ ಮಾಡೋವಂಥದ್ದು, ಆಮೇಲೆ ಇಂಡಿಪೆಂಡೆನ್ಸ್ ಡೇ ಪೆರೇಡಲ್ಲಿ ಪಾಲ್ಗೊಳ್ಳುವಂಥದ್ದು, ಪಾಸಸ್ಸು, ವಿಶೇಷವಾದಂತಹ ಒಂದು ನಮ್ಮ ವಿದ್ಯಾರ್ಥಿಗಳಲ್ಲೇ ಅವ್ರಿಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಇರ್ತಾಯಿತ್ತಲ್ಲ. ಸೊ ಇಟ್ ಈಸ್ ಆ್ಯಕ್ಚುಲಿ ಏನೋ ವೆರಿ ಅಟ್ರಾಕ್ಟಿವ್ ಟು ಎನಿ ಯಂಗ್ ಸ್ಟೂಡೆಂಟ್. ನಾನಿಲ್ಲೇ ಬೆಂಗಳೂರಲ್ಲಿ ಸರ್ ವಿಶ್ವೇಶ್ವರಯ್ಯ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಅಂತ HL ಅಲ್ಲಿದೆ, ಅಲ್ಲಿ ಓದ್ತಾ ಇರುವಾಗ ಖಾಕಿನ ಫಸ್ಟು ಅಲ್ಲಿ ಶಾಲೆಯಲ್ಲಿ ನೋಡಿದ್ವಿ. ಮೂರನೇದು, ನಾನು ಇದೇ HL ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಬ್ಬರು ಶಿವಶಂಕರ್ ಅಂಥೇಳಿ ಒಂದು ಆವಾಗಿನ ಕಾಲದಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ರು ಅಂತ ಅನಿಸುತ್ತೆ. ಓಕೆ. ನಾವು ಈ HL ಸಣ್ಣ ಹುಡುಗರಿದ್ದಾಗ ಗೋಲಿ ಆಡ್ತಾಯಿದ್ವಿ. ಹೌದು. ಆ ಗೋಲಿ ಆಡೋ ಸಂದರ್ಭದಲ್ಲಿ ನಮ್ಗೆ ಕೆಲವರು ಗೊತ್ತಿಲ್ದಿರ ಪಣ ಕಟ್ತಾಯಿದ್ರು. ₹1, ₹2, ₹4 ಹಂಗೆ. ನಾವು ನೋಡೋಕ್ಕೆಲ್ಲ ನಿಂತ್ಕೊಂತ ಇದ್ವಿ. ಆ ಶಿವಶಂಕರ್ ಬುಲೆಟ್ ಮೇಲೆ ಬರ್ತಾ ಇದ್ದ ಸೌಂಡ್ಗೆನೆ ಎಲ್ಲರೂ ದಿಕ್ಕಪಾಲಾಗಿ ಓಡೋಗ್ತಾಯಿದ್ರು. ಯಾಕೆ ಪೊಲೀಸ್ ಬಂದರೆ ನಾವು ಯಾಕೆ ಓಡಬೇಕು ಅಂತ ನಾವು ಅಲ್ಲಿ ನಿಂತಿದ್ವಿ. ಬಂದ ತಕ್ಷಣವೇ ಸಮ್ ಹುಡುಗರಲ್ಲ, ಇಲ್ಲೆಲ್ಲ ಬರಬಾರ್ದು, ಇದೆಲ್ಲ ತಪ್ಪು ಅನ್ನೋದು ನನಗೆ 7th ಕ್ಲಾಸ್ ಮೋಸ್ಟ್ಲಿ ಇರಬೇಕು, 6th or 7th ಸ್ಟ್ಯಾಂಡರ್ಡ್. ಅಂದರೆ ತಪ್ಪು ಮಾಡೋದನ್ನ ಇದು ಸರಿ ಅಂತ ತಪ್ಪು ಅಂತ ಪೊಲೀಸ್ ಹೇಳ್ತಾರೆ ಅನ್ನೋದು ಮೊದಲ ಬಾರಿಗೆ ನನ್ನ ಜೀವನದಲ್ಲಿ ಸ್ವಲ್ಪ
ಊಹೆ ಬಂದಾಗ ಒಂದು ರಿಯಲೈಸ್ ಆಯಿತು. ವೆನ್ ಯು ಆರ್ ಇನ್ 7th ಸ್ಟ್ಯಾಂಡರ್ಡ್ ಯು ಕಮ್ ಟು ನೋ ದಟ್ ಪೊಲೀಸ್ ಇಸ್ ಲೈಕ್ ದಿಸ್. ಮೈ ಲೈಫ್ ಅಂದರೆ ನಾವು ಫಸ್ಟ್ ಟೈಮ್ ಸಬ್ ಇನ್ಸ್ಪೆಕ್ಟರ್ನ ಹಾಂ ಬುಲೆಟಲ್ಲಿ ಸಿನಿಮಾದಲ್ಲಿ ಬರ್ತಾರಲ್ಲ ಅವ್ರು ನೋಡಿದ್ದೆ ನಾವು ನಮ್ಮ ವಿಲೇಜಲ್ಲಿ, ಇಲ್ಲೇ GM ಪಾಳ್ಯ ಅಂತ ಬೆಂಗಳೂರಲ್ಲಿದ್ದೆ. ಫಾದರ್ ಇದ್ರು. ಸೊ ಆಮೇಲೆ ನಮ್ಮೂರಲ್ಲಿ ಜಾತ್ರೆಗಳು ನಡೆಯೋದು, ಮಾರಮ್ಮನ ಜಾತ್ರೆ, ವಿನಾಯಕ ಗಣೇಶನ ಕೂರಿಸ್ತಾ ಇದ್ವಿ. ನಮ್ಮಲ್ಲಿ ಮೈಕ್ ಸೆಟ್ ಹಾಕೋರು, ನಮ್ಮ ಚಿಕ್ಕಪ್ಪನಿಗೆ ಒಂದು ಮೈಕ್ ಸೆಟ್ ಇತ್ತು. ಓಕೆ, ಅದು ಮೈಕ್ ಸೆಟ್ ಹಾಕ್ಬೇಕಾದ್ರೆ ಪೊಲೀಸರು ಬಂದು ಪಟ್ಟಂತ ಮೈಕ್ನ ಕೀಳೋರು. ಇವ್ರು ಯಾಕೆ ಕೀಳ್ತಾರೆ? ಇಲ್ಲ, ಈ ಟೈಮ್ಗೆ ಹಾಕ್ಬೇಕು, ಈ ಟೈಮ್ ತೆಗಿಬೇಕು, ಪೊಲೀಸ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ 10ನೇ ಕ್ಲಾಸ್. ಹಾಗಾಗಿ ಪ್ರತಿಯೊಂದಕ್ಕೂ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಮನೆಯಲ್ಲಿ ಅಪ್ಪ ಯಾವ ಟೈಮ್ ಬರಬೇಕು, ಯಾವ ಟೈಮ್ ಮಲಗಬೇಕು, ಏನು ಊಟ ಮಾಡಬೇಕು, ಏನು ಓದಿದ್ಯಾ, ಟೀಚರ್ಸ್ ಹೆಂಗೆ ಕೇಳ್ತಾರೆ. ಸಮಾಜದಲ್ಲಿ ಏನಾದರೂ ಆಗು ಹೋಗೋದಕ್ಕೆ ಪೊಲೀಸ್ ಒಂದು ದೊಡ್ಡಪ್ಪನ ಥರ ಇದ್ದಾರೆ, ಆ ನಿಯಮಗಳ ಪಾಲನೆಗೆ ಇದ್ದಾರೆ ಅನ್ನೋದು ಸ್ವಲ್ಪ ಅರಿವಿಗೆ ಬಂತು. ಬಟ್ ನಿಜವಾದ ಪೊಲೀಸ್ ನನಗೆ ಅರಿವಾಗಿದ್ದು ಪ್ರೇಮಲೋಕ ಸಿನಿಮಾ ರಿಲೀಸ್ ಆದಾಗ. ಏನು ಸರ್, ಪ್ರೇಮಲೋಕ ಸಿನಿಮಾ ರಿಲೀಸ್ಗೂ ನಿಮ್ಮ ಈ ರಿಯಲೈಸೇಷನ್ಗೂ ಏನು ಸಂಬಂಧ? ನಾನು ಅವಾಗ 10ನೇ ಕ್ಲಾಸ್ ಅಂತ ಅನಿಸುತ್ತೆ. ಸೊ ಇಲ್ಲೇ ಮಾರತಳ್ಳಿನಲ್ಲಿ ಒಂದು ತುಳಸಿ ಥಿಯೇಟರ್ ಅಂತ ಇತ್ತು. ಓಕೆ. ಸೊ ಎಲ್ಲ ಕಾಲೇಜವರು ಎಲ್ಲರೂ ರವಿಚಂದ್ರನ್ ಫಿಲಮು ತುಂಬ ಫೇಮಸ್ ಅಂತ ಸಿನಿಮಾ ನೋಡೋಕೆ ಹೋಗಿದ್ವಿ. ಸಿನಿಮಾ ನೋಡೋಕೆ ಹೋದಾಗ ತುಂಬ ಲಾಂಗ್ ಕ್ಯೂ ಇತ್ತು, ಟಿಕೆಟ್ ಸಿಗ್ತಾ ಇರಲಿಲ್ಲ, ತುಂಬ ನುಗ್ಗುಳಾಗ್ತಾ ಇತ್ತು. ಆವಾಗ ಪೊಲೀಸರು ಲಾಠಿ ತಗೊಂಡು ಎಲ್ಲರನ್ನೂ ಏನೋ ಹದ್ದು ಬಸ್ತಲ್ಲಿ ಇಡ್ತಾ ಇದ್ರು, ಗದರ್ಸ್ತಾ ಇದ್ರು. ಸೊ ಇಲ್ಲಿನೂ ಇವ್ರದೇ ಪೊಲೀಸ್ ಕಾಟಪ್ಪ ಅಂತ ಜನ ಎಲ್ಲ ಬೈಯೋರು. ನಾವು ನಾವು ಹಿಂಗೆ ಎನರ್ಜಿಯಾಗಿ ಹೋಗ್ಬೇಕು, ಫಸ್ಟ್ ನಾವು ಟಿಕೆಟ್ ತಗೋಬೇಕಿಲ್ಲ, ಕ್ಯೂ ಅಲ್ಲಿ ಇರಬೇಕು, ಶಿಸ್ತಲ್ಲಿ ಇರಬೇಕು. ಸೊ ನಮ್ಮ ಹೆಡ್ ಮಾಸ್ಟರ್ PT ಟೀಚರ್ಸ್ ಹೆಂಗೆ ಹೇಳ್ತಾರೋ, ಸ್ಕೂಲ್ ಬಿಟ್ಟರೆ ಆದ್ಮೇಲೆ ಇವ್ರ್ಯಾರಪ್ಪ ಕಾಟ ಅಂತ ಒಂದು. ಮೂರನೇದು, ಅಲ್ಲೇ ಒಬ್ಬ ಬ್ಲ್ಯಾಕ್ ಟಿಕೆಟಲ್ಲಿ ಟಿಕೆಟ್ ಮಾಡ್ತಾ ಇದ್ದ, ಅವ್ರನ್ನ ಯಾರೋ ಮಫ್ತಿ ಪೊಲೀಸರು ಬಂದು ಯಾರೋ ಅಲ್ಲಿ ಇಟ್ಕೊಂಡಿದ್ರು. ಸೊ ಇದೆಲ್ಲ ನಮ್ಮ ಕಣ್ಣಿಗೆ ನೋಡ್ತಾ ಇತ್ತು. ಲಾಠಿ ಚಾರ್ಜ್ ಆಯ್ತು ಅಲ್ಲಿ. ಅಂದ್ರೆ ಒಂಥರ ಅನ್ರೂಲಿ ಇತ್ತು ಥಿಯೇಟರ್ ಹತ್ರ. ಈ ಪೊಲೀಸ್ ಬಂದು ಯಾವಾಗ ಲಾಠಿ ಬೀಸಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲ ಕ್ಯೂ ಅಲ್ಲಿ ಬಂದರು. ಅಂದರೆ ನಮ್ಮ ಬಿಹೇವಿಯರ್ನ ಔಟ್ಸೈಡಲ್ಲಿ ಒಂದು ವ್ಯವಸ್ಥೆನ ಪೊಲೀಸು ಮಾಡ್ತಾರೆ ಅಂತ. ರಾಕ್ಷಸರಿಗೆ, ಕಳ್ಳರಿಗೆ ಭಯ ಹುಟ್ಟಿಸುವಂಥ ಒಂದು ಕಾಯಕ. ಅದೇ ರೀತಿ ನ್ಯಾಯಯುತವಾಗಿ ಇರುವಂಥವರಿಗೆ ನೀವು ರಕ್ಷಕರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀರಿ. ಸರ್, ನಾನು ನಿಮ್ಮ ಬಗ್ಗೆ ಕೇಳಿದಾಗ, ಓದಿದಾಗ ಬಹಳ ಖುಷಿ ಅನಿಸಿರೋದೇನೆಂದರೆ, ನೀವೊಬ್ಬ ಸ್ನೇಹಜೀವಿ ಆದರೂ ಕೂಡ ಕೆಲಸದ ವಿಚಾರಕ್ಕೆ ಬಂದರೆ ನೋ ಕಾಂಪ್ರಮೈಸ್. ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು, ಅದರಲ್ಲೂ ನೀವು SP ಆಗಿ ಬಹಳಷ್ಟು ಕೆಲಸಗಳು ಮಾಡಿದ್ದೀರಿ. ಈಗ ರೀಸೆಂಟಾಗಿ ಎಲೆಕ್ಟ್ರಾನಿಕ್ ಸಿಟಿ DCP ಆಗಿ ನೀವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಏನು ಮೇಜರ್ ಡಿಫ್ರೆನ್ಸ್ ಅನಿಸ್ತು ಸರ್ ಉತ್ತರ ಕನ್ನಡ ಜಿಲ್ಲೆಯ ಆ ಚಟುವಟಿಕೆಗಳಿಗೂ ಆ ಕಾರ್ಯವೈಖರಿಗೂ ಈ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದ ಮೇಲೆ ಆಗಿರುವಂಥ ಮೇಜರ್ ಡೆವಲಪ್ಮೆಂಟ್ ಆ್ಯಂಡ್ ಡಿಫ್ರೆನ್ಸ್ ಏನು ನೀವು ಕಂಡ ಹಾಗೆ? ಸರ್, ಉತ್ತರ ಕನ್ನಡ ಜಿಲ್ಲೆ ಪ್ರಕೃತಿಯ ಒಂದು ತವರೂರು. ಅದು ಉತ್ತರ ಕನ್ನಡ ಜಿಲ್ಲೆ ಕೋಸ್ಟಲ್ ಕರ್ನಾಟಕ, ಬಯಲುಸೀಮೆ, ಮಲೆನಾಡು ಇದಂಥದ್ದು. ಅಲ್ಲಿ ಡಿಫ್ರೆಂಟ್ ಕಲ್ಚರ್ಸ್ ಆಫ್ ಪೀಪಲ್ ಕರೆಕ್ಟ್ ಇದ್ದಾರೆ. ಮೂರನೇದು, ಜನಸಂಖ್ಯೆ ತುಂಬ ಕಡಿಮೆ, ಏರಿಯಾ ತುಂಬ ದೊಡ್ಡದು. ಕ್ರೈಮ್ ರೇಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಡೆವಲಪ್ಮೆಂಟಲ್ ಇಶ್ಯೂಸ್ ಬಗ್ಗೆ ಜನ ಪ್ರೊಟೆಸ್ಟ್ ಮಾಡೋಂಥದ್ದು. ಫಾರ್ ಎಕ್ಸಾಂಪಲ್ ಕೇನಿ ಪೋರ್ಟ್ ಇರ್ಬೋದು, ಅಲ್ಲಿ ನಮ್ಮ ಹೊನ್ನಾವರದಲ್ಲಿ ಅಲ್ಲಿ ಒಂದು ಪೋರ್ಟ್ ಇಶ್ಯೂ ಇರ್ಬೋದು. ಮೂರನೇದು, ಈಗ ಇನ್ನೊಂದು ಜಲವಿದ್ಯುತ್, ಅದರಿಂದ ಡಿಸ್ಪ್ಲೇಸ್ಮೆಂಟ್ ಆದಂಥ ಜನಗಳಿಗೆ, ಮತ್ತು ಅಲ್ಲಿ ಅಂಕೋಲದಲ್ಲಿ ಸೀಬರ್ಡಿಂದ ನಿರಾಶ್ರಿತರು ಆದಂಗೆ, ಮತ್ತು ಫಾರೆಸ್ಟ್ ದಾಂಡೇಲಿನಲ್ಲಿ ಫಾರೆಸ್ಟ್ ರೈಟ್ಸ್ನ ವೈಲೇಷನ್ ಮಾಡಿದಾಗ ಅವರ ಹಕ್ಕಿಗೆ ಹೋರಾಟ ಮಾಡೋದಂದ್ರೆ ತುಂಬ ಪ್ರಜ್ಞಾವಂತ ಪ್ರದೇಶ ಜಿಲ್ಲೆ. ಅಲ್ಲಿ ಜನಗಳ ಜೊತೆ ನಾವು ಮಾತಾಡಬೇಕು ಅಂತ ಹೇಳಿದ್ರೆ ಫಸ್ಟ್ SP ಆಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ನಮ್ಮ ಫಸ್ಟ್ ಪ್ರೈಮರಿ. ಹೌದು. ಅದಕ್ಕೆ ಜನಗಳಿಗೆ ಕನ್ವಿನ್ಸ್ ಮಾಡಬೇಕಾಗುತ್ತೆ. ನಾವು ಜನಗಳಿಗೆ ಕನ್ವಿನ್ಸ್ ಮಾಡಬೇಕು, ಹೋರಾಟಗಾರರು, ಬುದ್ಧಿಜೀವಿಗಳಿಗೆ ಮಾತಾಡಬೇಕಂದ್ರೆ ಜಿಲ್ಲಾಡಳಿತ ಜೊತೆಗೆ ನಾವು ಪೊಲೀಸ್ ಕೆಲಸ ಮಾಡ್ತೀವಿ ಯಾವಾಗ್ಲೂ ಸರ್ಕಾರದ ಪ್ರತಿನಿಧಿಗಳಾಗಿ. ಆಗ ನಮಗೆ ಅದ್ರ ಬಗ್ಗೆ ಫಸ್ಟ್ ಮಾಹಿತಿ ಇರಬೇಕು. ಕರೆಕ್ಟ್. ಸೊ ಯಾರಾದರೂ ಒಂದು ನಿಯೋಗ ಬಂತು ಅಂತ ನಾವು ಮಾತಾಡಬೇಕಾದ್ರೆ ಫಸ್ಟ್ ನಮಗೆ ವಿಷಯ ಗೊತ್ತಿರಬೇಕು. ಸೊ ನನ್ನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಹೋದಾಗ ಫಸ್ಟು ತುಂಬ ಪ್ರಕೃತಿಯ ಒಂದು ತುಂಬ ತಾಂಡವ ಆಯಿತು. ಬಿಕಾಸ್ ಆಫ್ ಲ್ಯಾಂಡ್ಸ್ಲೈಡ್ ಆಯಿತು. ಅಲ್ಲಿ ಶಿರೂರು ಘಟ್ಟದಲ್ಲಿ ಲಾರಿ ತುಂಬ ಜನ ಸತ್ತೋದ್ರು. ಭೂಕುಸಿತ ಸಂಬಂಧಪಟ್ಟ ಹಾಗೆ ನೀವು ಮೇಜರ್ ಆಕ್ಷನ್ಸ್ ತೆಗೆದುಕೊಳ್ತೀರಿ. ಲೇಟರ್ ಆನ್ ಐ ವಿಲ್ ಆಸ್ಕ್ ಯು ದಟ್. ಅದೆಲ್ಲ ಹೀಗಾಗಿ ಇಮಿಡಿಯೇಟ್ಲಿ ಹೋಗ್ಬೇಕು, ತುಂಬ ದೂರ, ಇಮಿಡಿಯೇಟ್ಲಿ ಸ್ಪಾಟಿಗೆ ರೀಚ್ ಆಗಬೇಕು. ಮತ್ತು ಅಲ್ಲಿ ಕಮ್ಯುನಲಿ ವೆರಿ ಸೆನ್ಸಿಟಿವ್. ಅದರಲ್ಲಿ ಏನಂತ ಹೇಳಿದ್ರೆ
ಹಿಂದೂ ಮುಸ್ಲಿಂ ಇರ್ಬೋದು ಅಥವಾ ಗೋ ಹತ್ಯೆದ ಸಂಬಂಧಪಟ್ಟಂಗೆ ಇರ್ಬೋದು, ಮತ್ತು ತುಂಬ ಫೈನಾನ್ಷಿಯಲ್ ಫ್ರಾಡ್ಸ್ ಅಂದರೆ ಈ ಚೀಟಿ ವ್ಯವಹಾರ ಅಂತ ಅಥವಾ ಬಡ್ಡಿ ವ್ಯವಹಾರ, ಈ ಮುಂಡುಗೋಡಿ ವ್ಯವಹಾರದಲ್ಲಿ ಜನಗಳನ್ನ ಆಸ್ತಿ ಮುಟ್ಟು ರೌಡಿಸಮ್ ತೋರಿಸುವಂಥದ್ದು, ಮತ್ತು ಅಡಿಕೆಗೆ ಬೆಲೆ ಸರಿಯಾಗಿ ಸಿಕ್ಕಿಲ್ಲ ಸಿರ್ಸಿ ಭಾಗದಲ್ಲಿ, ದೆನ್ ಯಾವುದಾದ್ರು ಅಭಿವೃದ್ಧಿ ಕಾರ್ಯಗಳು ಸರಿ ಆಗಿಲ್ಲ, ಜನ ತುಂಬಾ ಪ್ರಜ್ಞಾವಂತರು, ಅದನ್ನ ಎಂಕ್ವೈರಿ ಮಾಡಿಸುವಂಥದ್ದು, ಕೇಸ್ ಕೊಡಿಸೋದು, ಮತ್ತೆ ದಲಿತರು ಎಸ್ಪೆಷಲಿ ಆದಿವಾಸಿಗಳು ಇದಾರಲ್ಲ ಅವರು ಸಂಬಂಧಪಟ್ಟಂಗೆ ಅವರು ಅರಣ್ಯದ ಹಕ್ಕುಗೋಸ್ಕರ ಅಂದ್ರೆ ಅರಣ್ಯ ಫಾರೆಸ್ಟ್ ಎಂಕ್ರೋಚ್ ಮಾಡಿರ್ತಾರೆ, ಈ ಕಡೆ ಅಧಿಕಾರಿಗಳು ಬಂದಿರ್ತಾರೆ, ಇವರು ಅದನ್ನೇ ನಂಬಿರ್ತಾರೆ, ಅಲ್ಲಿ ಇವ್ರ ಮೇಲೆ ದೌರ್ಜನ್ಯ ಆಗುತ್ತೆ, ಅವ್ರ ಮೇಲೆ ದೌರ್ಜನ್ಯ ಆಗ ನಾವು ಪೊಲೀಸರು ಮಧ್ಯಪ್ರವೇಶ ಮಾಡಿ ಎರಡನ್ನ ತಿಳಿ ಮಾಡುವಂಥದ್ದು. ಸೊ ಎಂಟೈರ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಂತ ಹೇಳಿದ್ರೆ ಆ ಸಿಸ್ಟಮ್ ಬ್ಯಾಲೆನ್ಸ್ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳ ಜೊತೆ ಮತ್ತು ಅಲ್ಲಿರುವಂಥ ಸರ್ಕಾರದ ಜೊತೆ ನಾವು ನಿರಂತರ ಹೋರಾಟ ಮಾಡಬೇಕಾಗಿದೆ. ಅದು ಬಿಟ್ಟು ವೆರಿ ವೆರಿ ಇಂಪಾರ್ಟೆಂಟ್ ಉತ್ತರ ಕನ್ನಡದಲ್ಲಿ ಸರ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಇದೆ, ಅನುಸ್ಥಾವರ, ದಟ್ ಈಸ್ ವೆರಿ ಸೆನ್ಸಿಟಿವ್ ಪ್ಲೇಸ್, ಅದರ ಸೆಕ್ಯೂರಿಟಿ ಇರುತ್ತೆ. ಸೀ ಬರ್ಡ್ ಇದೆ, ಅಲ್ಲಿ ಇನ್ಫಿಲ್ಟ್ರೇಷನು, ಮತ್ತೆ ಪಾಕಿಸ್ತಾನಿ ಗೂಢಾಚಾರಿಗಳನ್ನ ನಾವು 5-6 ಜನ ಅರೆಸ್ಟ್ ಮಾಡಿದ್ವಿ ನಮ್ಮ ಇದರಲ್ಲಿ. ಮತ್ತು ಅಕ್ರಮ ವಲಸಿಗರು ಫೇಕ್ ಡಾಕ್ಯುಮೆಂಟ್ಸ್ ತಗೊಂಡ್ಬಂದು ನೌಕಾನೆಲೆಯಲ್ಲಿ ಅಂತ ಹೋಗುವಂಥವ್ರು, ನೌಕಾದಳದ ಅಧಿಕಾರಿಗಳ ಜೊತೆ ಮಾಡುವಂಥದ್ದು. ಆಮೇಲೆ ಕಾರವಾರದಲ್ಲಿ ನಮ್ದು ಎಂಟೈರ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಇಡುವಂಥ ಒಂದು ಸೀಕ್ರೆಟ್ ಪ್ಲೇಸ್ ಇದೆ, ಅದನ್ನ ನಾವು ಸೆಕ್ಯೂರಿಟಿ ಮಾಡುವಂಥದ್ದು. ಪಬ್ಲಿಕ್ ಯಾರು ಹೋಗ್ತಾರೆ, ಆಮೇಲೆ ಮೀನುಗಾರರು ಎಸ್ಪೆಷಲಿ ಪಾಪ ಮುಖ್ಯ ಕಸುಬು ಕರಾವಳಿಯಲ್ಲಿ ಅವರು ಆ ಸೀಬರ್ಡ್ ಪ್ಲೇಸ್ಗೆ ಬಂದ್ರೆ ನಮ್ಮವ್ರು ಅರೆಸ್ಟ್ ಮಾಡ್ತಾ ಇದ್ರು ಸೀಬರ್ಡ್ ಅವರು. ಆವಾಗ ಅವ್ರಿಗೆ ಮತ್ತೆ ಸೀಬರ್ಡ್ ಅವ್ರಿಗೆ ತೊಂದರೆ ಆಗ್ತಾ ಇತ್ತು, ಅವಾಗ ನಾವು ಮಧ್ಯಪ್ರವೇಶ ಮಾಡಿ ಮೀನುಗಾರನ ಬಿಡಿಸ್ಬೇಕಾಗಿತ್ತು. ದೆನ್ ಅಲ್ಲಿ ಕೋಸ್ಟ್ ಗಾರ್ಡ್ ಇದೆ, ಆ ಕೋಸ್ಟ್ ಗಾರ್ಡ್ಗೆ ಒಂದು ಏನು ಅಲ್ಲಿರುವಂತಹ ಬೈತಕೂಲ್ ಅಂತ ಒಂದು ದೊಡ್ಡ ಇದಿದೆ, ಹಳೇದು ಬೈತಕೂಲ್ ಅಂತ ಹೇಳಿ ಮಹಾತ್ಮ ಗಾಂಧಿಯವರು ಬಂದು ಕಾರವಾರದಲ್ಲಿ ಇವ್ರು ಮತ್ತೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಬಂದು ಎಲ್ಲ ಬೈತಕೂಲ್ ಅದಕ್ಕೆ ಬಂದರಿಗೆ ಬರ್ತಾರೆ. ಈಗ ಬಂದರು ಕೋಸ್ಟ್ ಗಾರ್ಡ್ಗೆ ಹಸ್ತಾಂತರ ಆಗಿದೆ, ಅವ್ರಿಗೆ ಬೇರೆ ಬಂದರಿಗೆ ಹೋಗ್ಬೇಕು ಪಾಪ, ಡಿಸ್ಪ್ಲೇಸ್ಮೆಂಟ್. ಮತ್ತೆ ಅಂಕೋಲಾ ಭಾಗದಲ್ಲಿ ಏರ್ಪೋರ್ಟ್ ಬಂದಿರೋದ್ರಿಂದ ಅಲ್ಲಿ ಜನನು ಸ್ಥಳಾಂತರ ಆದರು. ಸೀಬರ್ಡ್ ಅವ್ರಿಗಿನ್ನು ನಿರಷ್ಟೊತ್ತಿಗೆ ದುಡ್ಡು ಸಿಕ್ಕಿಲ್ಲ, ಜಾಬ್, ಈ ತರ ಪ್ರತಿನಿತ್ಯ ಜನಗಳದು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹ ಅವರ ಹಕ್ಕುಗಳಿಗೆ ಹೋರಾಟ ಮಾಡ್ತಿರೋದ್ರೆ ಒಂದ್ಸತಿ ಅಯ್ಯೋ ಇದೆಲ್ಲ ಪರಿಷ್ಕಾರ ಆಗ್ಬೇಕಲ್ಲ, ಸರ್ಕಾರ ಗಮನಕ್ಕೆ ತರಬೇಕು ಇಂಟೆಲಿಜೆನ್ಸ್ ಅಲ್ಲಿ ಅನ್ನೋದು ಒಂದು ಕಡೆ. ಎರಡನೇದು ಯಾರು ಕಾನೂನನ್ನು ಕೈಗೆ ತಗೋಬಾರ್ದು ಅಂತ, ಎರಡು ಹೃದಯ ಹೇಳ್ತಾ ಇರ್ತದೆ ಅವ್ರ ಹೋರಾಟ ಸರಿ ಅಂತ. ಬಟ್ ಅವ್ರೇನಾದ್ರೂ ರಸ್ತೆಗೆ ಬಂದ್ರೆ ಅಥವಾ ಪ್ರತಿಭಟನೆ ಮಾಡಿದ್ರೆ ಲಾ ಅಂಡ್ ಆರ್ಡರ್ ಸಿಚುವೇಶನ್ ಆಗ್ಬಾರ್ದು, ಅದನ್ನು ಒಂದ್ಸತಿ ಗದರ್ಬೇಕು ಮತ್ತೆ ಇನ್ನೊಂದ್ಸತಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕಲ್ಲ. ಸೊ ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ಉತ್ತರ ಕನ್ನಡ ಜಿಲ್ಲೆನಲ್ಲಿ. ಆ ರೀತಿಯಲ್ಲಿ ಅಲ್ಲಿ ನಮಗೆ ಕ್ರೈಮ್ಸ್ ಸಂಬಂಧಪಟ್ಟಂಗೆ ಹೈವೇನಲ್ಲಿ ಆಕ್ಸಿಡೆಂಟ್ಸ್ನ ರಿಡ್ಯೂಸ್ ಮಾಡಿದ್ವಿ. ದೆನ್ ಸೈಬರ್ ಫ್ರಾಡ್ ಅಲ್ಲಿ ತುಂಬಾ ಈ ಸರಿ ನಾನಿದ್ದ ಕೇಸ್ ಮಾಡಿದ್ದು ಮಯನ್ಮಾರಲ್ಲಿ ದೊಡ್ಡ ಗ್ಯಾಂಗ್ನ ನಮ್ಮವರು DSP ಅವರು ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಡು ಬಂದರು, ಒಂದು ಸೈಬರ್ ದೊಡ್ಡ ಇದನ್ನ ಹಾಳು ಮಾಡಿದ್ವಿ. ಮೀನ್ಸ್ ಅವರ ಪ್ಲ್ಯಾನನ್ನು ನಾವು ಬಸ್ಟೆಡ್ ಇಟ್ಟು. ದೆನ್ ಈ ಮುಂಡಗೋಡಲ್ಲಿ ಬಡ್ಡಿ ಕೊಡುವಂಥ ಇವ್ರನ್ನ ಎಲ್ಲರನ್ನೂ ಫೈನಾನ್ಸ್ ಶಾಪನ್ನು ಫಸ್ಟ್ ಮುಟ್ಟಿದ್ವಿ. ಆ್ಯಕ್ಚುಲಿ ಸರ್ಕಾರ ಮೊನ್ನೆ ಈ ಅಧಿಕ ಬಡ್ಡಿ ದರದ ಒಂದು ಮೇಲೆ ಕಾಯ್ದೆ ತರಬೇಕಾದ್ರೆ ಅದು ಸ್ಫೂರ್ತಿನೇ ಉತ್ತರ ಕನ್ನಡ, ಬಿಕಾಸ್ ವಿ ಬುಕ್ಡ್ ಹೈಯೆಸ್ಟ್ ನಂಬರ್ ಆಫ್ ದಿ ಕೇಸಸ್ ಅದರಲ್ಲಿ. ಸೊ ಉತ್ತರ ಕನ್ನಡ ಇಸ್ ವಂಡರ್ಫುಲ್ ಡಿಸ್ಟ್ರಿಕ್ಟ್ ಅಂಡ್ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಓಕೆ, ಈ ಅಂದ್ರೆ ನೋಡಿ ನಾನು ಆರಂಭದಲ್ಲಿ ಡಿಫ್ರೆನ್ಸ್ ಏನು ಅಂತ ಕೇಳಿದೆ, ಆದ್ರೆ ಯು ಲವ್ ಟು ಶೇರ್ ದಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಅಂದ್ರೆ ಅಲ್ಲಿ ಹೆಚ್ಚು ನೀವು ತುಂಬಾ ನಿಷ್ಠೆಯಿಂದ ಜನಸ್ನೇಹಿ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದಿರಿ, ಅಂದ್ರೆ ದಿಢೀರ್ ಅಂತ ವರ್ಗಾವಣೆ ಆಗ್ತೀರಿ, ಅಷ್ಟೆಲ್ಲ ಒಳ್ಳೆ ಕೆಲಸ. ಅಂಕೋಲಾ, ಶಿರಸಿ, ಯಲ್ಲಾಪುರ, ಉತ್ತರ ಕನ್ನಡ ಜಿಲ್ಲೆ ಬಹುತೇಕ ಭಾಗಗಳ ದಾಂಡೇಲಿ, ಹೀಗಿರುವಾಗ ಈ ಸಡನ್ ಟ್ರಾನ್ಸ್ಫರ್ ಆಗುತ್ತಲ್ಲ, ಇದರ ಅಸಲಿಯತ್ತೇನು? ಆ್ಯಕ್ಚುಲಿ ಬೇರೆಯವರು ಬೇರೆ ಬೇರೆ ರೀಸನ್ಸ್ ಹೇಳಿರ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಅಕ್ರಮ ಮರಳುಗಾರಿಕೆಯನ್ನೆಲ್ಲ ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ವಿ ಬಿಕಾಸ್ ಆಫ್ DC's ಆರ್ಡರ್ಸ್. ಮೂರನೇದು ನಮ್ಮಲ್ಲಿ ತುಂಬ OC ಮಟ್ಕ ಅಂತ ಇತ್ತು ಉತ್ತರ ಕನ್ನಡದಲ್ಲಿ. ಪಾಪ ದುಡಿಯೋರು ಮೀನುಗಾರರು ಸಂಜೆ ಹೋಗಿ ಬೆಳಗ್ಗೆ ಹೋದ್ಮೇಲೆ ಇದನ್ನೇನೋ ದುಡ್ಡು ಬರುತ್ತಂತ OC ಮಟ್ಕ ಬರ್ಕೊಳ್ಳೋರು, ದೊಡ್ಡ ರ್ಯಾಂಪೇಟ್ ಇದು. ದೆನ್ ಕ್ರಿಕೆಟ್ ಬೆಟ್ಟಿಂಗ್, ಆಮೇಲೆ ಎಲ್ಲದಕ್ಕಿಂತ ಮುಂಚೆ ಕ್ಲಬ್ಗಳು, ನಮ್ಮ ನಿಮಗೆಲ್ಲ ಗೊತ್ತಿದೆ ಸಿರ್ಸಿ ಇರ್ಬೋದು, ಕಾರವಾರ ಇರ್ಬೋದು, ಎಲ್ಲ ಕ್ಲಬ್ಗಳ ಹೆಸರಲ್ಲಿ ರಿಕ್ರಿಯೇಷನ್ ಕ್ಲಬ್ಗಳೆಲ್ಲ ಜೂಜಾಡ್ತದೆ. ಅದನ್ನೆಲ್ಲರೂ ಫುಲ್ 100% 0 to 0 ಬಂದ್ ಮಾಡಿಸಿದ್ರು. ಜನ ಫೀಲ್ಡ್ ಇಟ್ ವೆರಿ ತುಂಬ ಜನ ನನಗೆ ಪತ್ರಗಳು ಬರೆಯೋರು, ಹೆಣ್ಮಕ್ಳು ಮನೆಗೆ ಬರೋರು, ಸರ್ ನಿಮ್ಮಿಂದ ಪೊಲೀಸ್ ಇಲಾಖೆಯಿಂದ, ದಿಸ್ ಇಸ್ ನಾಟ್ SP, ಸಿ ಇದೆ, ನಾನು ಐ ಆಮ್ ಲೀಡರ್ ಆಫ್ ದಟ್ ಫೋರ್ಸ್. ಬಟ್ ನಾವು ಹೆಂಗಿದ್ವಿ ಕೆಳಗಡೆ ಜನನು
ನಮ್ಮ ಆಫೀಸರ್ಸ್ ಹಂಗೆ ಅವರೆಲ್ಲರ ಪರಿಶ್ರಮದಿಂದ ಮತ್ತು ನಮ್ಮ ಐ ಜಿ ಶ್ರೀ ಅಮಿತ್ ಸಿಂಗ್ ಸರ್ ಅಂತಿದ್ರು, ನಮ್ಮ ಎ ಡಿ ಜಿ ಲಾ ಅಂಡ್ ಆರ್ಡರ್ ಶ್ರೀ ಹಿತೇಂದ್ರ ಸರ್, ಇನ್ನು ಮುಂಚೆ ಇದ್ದ ಡಿ ಜಿ ಶ್ರೀ ಅಲೋಕ್ ಮೋಹನ್ ಸರ್ ಇರ್ಬೋದು, ಈ ನಮ್ಮ ಸಲೀಂ ಸಾಹೇಬ್ರು ಇರ್ಬೋದು, ಎಲ್ಲ ಮೇಲಾಧಿಕಾರಿಗಳ ಒಂದು ಡೈರೆಕ್ಷನ್ಸು ನಾವು ಪರ್ಸೆಪ್ಷನ್ ಮೇಲೆ ಇರುತ್ತೆ ಅಷ್ಟೇ. ನಾವು ಯಾವಾಗ ಈಲ್ಡ್ ಆಗ್ಬೋದು, ಎಲ್ಲ ಪ್ರೆಜರ್ಸ್ ಬರುತ್ತೆ, ಈಲ್ಡ್ ಆದರೆ ಜನ ನಮ್ಮ ಕಾನ್ಸಿಯಸ್ನೆಸ್ ಒಪ್ಪೋದಿಲ್ಲ. ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗೆ ಅದರ ಮೇಲೆ ಕ್ರಮ ತಗೊಂಡ್ವಿ. ಹಾಗಾಗಿ ಎಸ್ ಪಿ ವರ್ಗಾವಣೆ ಹಂಗೆ ಹಿಂಗೆ ಅಂತ ಬರುತ್ತೆ ಅದರಲ್ಲಿ. ಬಟ್ ದಟ್ ಈಸ್ ನಾಟ್ ಎ ರೀಸನ್.